ರಾಜ್ಯದ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ಸರ್ಕಾರಿ ಬಸ್ ನಿಲ್ದಾಣ ಇದೆ. ಆದರೆ ರಾಜ್ಯದ ಈ ಜಿಲ್ಲೆಯ ಈ ತಾಲೂಕಿನಲ್ಲಿ ಇದುವರೆಗೂ ಕೂಡ ಒಂದು ಸರ್ಕಾರಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾರಿಗೆ ಇಲಾಖೆಗೆ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ನಾವು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿದ್ದೀವಿ. ಈ ಪಾವಗಡ ತಾಲೂಕಿಗೆ ಅಂತ ಒಂದು ಸರ್ಕಾರಿ ಬಸ್ ನಿಲ್ದಾಣ ಇಲ್ಲ ಅಂತೆ ಸರ್. ಇಲ್ಲಿ ಎಲ್ಲ ಸಿಟಿ ಅಂದರೆ ಪುರಸಭೆ ಬಸ್ ನಿಲ್ದಾಣ, ಸಿಟಿ ಬಸ್ ಸ್ಟ್ಯಾಂಡು ಇಲ್ಲೇ ಪ್ರೈವೇಟ್ ಬಸ್ ಬರುತ್ತೆ, ಇಲ್ಲೇ KSRTC ಬಸ್ ಸ್ಟ್ಯಾಂಡ್ ಬರುತ್ತೆ. ನಿಲ್ಸಕ್ಕೆ ಜಾಗ ಇಲ್ಲ. ಇವ್ರು ಪ್ಯಾಸೆಂಜರ್ ಹೊತ್ತಾಗ ತೊಂದರೆ. ಇವ್ರು ಪುಕ್ಸೆಟ ಭಾಗ್ಯ ನೋಡ್ಬಿಟ್ಟು ಸಿವಿಲ್ ಬಸ್ನವ್ರು ಏನು ಹೊತ್ತ ಅವ್ರು ಟ್ಯಾಕ್ಸ್ ಕಟ್ಟೋಕ್ಕೂ ದುಡ್ಡಿಲ್ಲ ಸರ್. ಹಂಗೆ ಹೋಗ್ಬಿಟ್ಟಾರೆ ಇವ್ರ ಪರಿಸ್ಥಿತಿಯಲ್ಲಿ. ಅಲ್ಲ ಸರ್, ಈ ಪರಿಸ್ಥಿತಿ ರಾಜ್ಯದ ಬೇರೆ ಯಾವ ತಾಲೂಕಿನಾಗೂ ಇಲ್ಲ, ಯಾವ ಎಲ್ಲೂ ಇಲ್ಲ. ನಮ್ಮ ಪಾವಗಡ ಟೌನ್ನಲ್ಲಿ ಮಾತ್ರ ಇರೋದು, ತಾಲೂಕಿನಲ್ಲೇ. ನಮ್ಮ ಕರ್ನಾಟಕದ ಎಲ್ಲೆಲ್ಲೂ KSRTC ಬಸ್ಸು, ಸಿವಿಲ್ ಬಸ್ಸು ಒಂದೇ ಕಡೆ ಇಲ್ಲ. ಎಲ್ಲ ಸಪ್ರೇಟ್ ಬಸ್ ಸ್ಟ್ಯಾಂಡ್ ಇದ್ದಾವೆ. ನಮಗೆ ಭಾರಿ ತೊಂದರೆ ಆಗಿದೆ. ಬೇಕಾಬಿಟ್ಟು ಎಲ್ಲ ಕುಡಿಯೋಕೆ ಈ ಬಸ್ ಸ್ಟ್ಯಾಂಡ್ ಆದಾಗಿಂದ ಕುಡಿಯೋಕೆ ನೀರಿಲ್ಲ, ಚೇರ್ಗಳಿಲ್ಲ, ಸಮಯ ಬರೋರ ವ್ಯವಸ್ಥೆನೇ ಇಲ್ಲ, ಏನೂ ಇಲ್ಲ. ಇಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ. ಗೌರ್ಮೆಂಟ್ ಬಸ್ಸವರು ಸಿವಿಲ್ ಬಸ್ಸವರು ಎಲ್ಲ ಒಂದೇ ಕಡೆ ಇದ್ದಾವೆ. ಅಂಗಡಿಗಳಲ್ಲಿ ಕುತ್ಕೊಂಬರೋ ಜಾಗ ಇಲ್ಲ ಪ್ಯಾಸೆಂಜರ್ಗೆ. ಸಿಟಿ ಬಸ್ ಸ್ಟ್ಯಾಂಡ್ ಆದ್ರೂ ಬಹಳ ಸಣ್ಣದಿದೆ ಬಸ್ ಸ್ಟ್ಯಾಂಡ್. ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಫಸ್ಟ್ ಆಗಿದ್ದು ನಮ್ಮ ಪಾವಗಡ ಬಸ್ ಸ್ಟ್ಯಾಂಡೇ. ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಈ ಬಸ್ ಸ್ಟ್ಯಾಂಡ್ ಆಗಿ ಇಲ್ಲಿ ಡಿಪೋ ಮಾಡಿದ್ಮೇಲೆ ಬಸ್ ಸ್ಟ್ಯಾಂಡ್ ತೋರಿಸಿ ಡಿಪೋ ತೋರಿಸ್ಬೇಕು ಸರ್ಕಾರವರು. ಡಿಪೋ ಮಾಡಿ ಬಸ್ ಸ್ಟ್ಯಾಂಡ್ ತೋರಿಸಿಲ್ಲ. ಇಲ್ಲಿ ಎಲ್ಲ ಒಂದು KSRTC ಬಿಟ್ಟವ್ರೆ, ಅವರು ಬಿಟ್ಟವ್ರೆ. ಪ್ರೈವೇಟು KSRTC ಆಟೋ ಟೆಂಪೋ ಎಲ್ಲ ಇಲ್ಲೇನೆ, ಎಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ. ಅವರು ₹1 ಸುಂಕ ಕಟ್ಟಂಗಿಲ್ಲ. ನಮ್ಮದು ವರ್ಷಕ್ಕೊಂದ್ಸತಿ ಹರಾಜು. ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡು ಪುರಸಭೆ ಕಡೆಯಿಂದ ಹರಾಜು ಮಾಡ್ತಾರೆ. ಮೊನ್ನೆ ಈ ವರ್ಷ ಹರಾಜು ನಮಗೆ ಆಗಿರೋದು. ಈ KSRTC ಸರ್ ಬಸ್ ಸ್ಟ್ಯಾಂಡ್ ಫೀಸ್ ವಸೂಲಿ ಮಾಡೋದು, ಶುಲ್ಕ ವಸೂಲಿ ಮಾಡೋದು, ಅದು ನಮಗೆ ಆಗಿದೆ. ₹1 ಕೊಡೋಲ್ಲ KSRTC ಅವರು. ಆದ್ರೂ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಪ್ಲಾಟ್ಫಾರ್ಮ್ ಕೊಡೋಲ್ಲ, ಫುಲ್ ಅವೇ ಇರ್ತವೆ. ಇದು ತುಂಬ ತೊಂದರೆ. ಈ ಮುದುಕಿರು ಬಂದರೆ ಎಲ್ಲಿ ಹತ್ತಬೇಕು, ಯಾವ್ದು ಹತ್ತಬೇಕು ಅವ್ರಿಗೆ ಗೊತ್ತಿಲ್ಲ. ಇವ್ರಿಗೇನಾದರೂ ಗಾಡಿಗಳು ಸ್ವಲ್ಪ ಪಕ್ಕಕ್ಕೆ ಹಾಕ್ರಿ ಅಂದರೆ ಅವ್ರು ಡಿಪೋದಲ್ಲಿ ಏನು ಮಾಡ್ತಾರೆ, ಅಡ್ಡ ನಿಲ್ಲಿಸ್ಬಿಡ್ತಾರೆ, ದಡ್ಡ ಓಡ್ತಾರೆ. ಹೋದರೆ ನಾವು ಕಾಕಿ ಡ್ರೆಸ್ಸು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇಲ್ಲಿ 250 300 ಜನ ಇದನ್ನು ಬಸ್ಗಳನ್ನೇ ಪ್ರೈವೇಟ್ ಬಸ್ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ಸೋರ್ಸ್ ಇಲ್ಲ, ಒಂದು ಫ್ಯಾಕ್ಟ್ರಿ ಇಲ್ಲ. ಒಂದು ನಿಮಿಷ ಸರ್, ಖಾಸಗಿಯವರೆಗೂ KSRTC ಅಲ್ಲಲ್ಲ ಸರ್, ಇಲ್ಲಿ ಒಂದು ಫ್ಯಾಕ್ಟ್ರಿ ಇಲ್ಲ, ಬೇರೆ ಕೆಲ್ಸಕ್ಕೆ ಹೋಗೋಕ್ಕೆ ಜಾಗ ಇಲ್ಲ. 30 ವರ್ಷ ಆಯ್ತು, ಕಡಲೆ ಬೆಳೆ ಹೋಯ್ತು, ಯಾವುದೇ ಇಲ್ಲ. ಬಸ್ಗಳು ನಮ್ಮೇ ಜೀವನ ಮಾಡಬೇಕು, ಬಸ್ ನಮ್ಮೇ ನಾವು ಮನೆಗೆ ತಂದಾಗಬೇಕು. ಇವು KSRTC ಬರ್ತಾರೆ, ಅಡ್ಡ ಹಾಕ್ತಾರೆ, ಹೋಗಿ ಮಾತಾಡಿದ್ರೆ ಗಲಾಟೆ ಮಾಡ್ತಾರೆ, FIR ಮಾಡ್ತಾರೆ, ಕೇಸ್ ಮಾಡಿಸ್ತಾರೆ. ಇದು ದಬ್ಬಾಳಿಕೆ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಅವ್ರು ದಯವಿಟ್ಟು ಅವ್ರಿಗೆ ಯಾರಾದರೂ ಒಂದು ಬಸ್ ಸ್ಟ್ಯಾಂಡು ಒಂದು ನಿಮ್ಮ ಕಡೆಯಿಂದನೋ ಸರ್ಕಾರದ ಕಡೆಯಿಂದನೋ ಅನುಕೂಲ ಮಾಡಿಕೊಡಿ. ಇಷ್ಟೊಂದು ನಿಮ್ಮ ಯಾರು TV ಬಂದಿದ್ರು ಒಂದು 10 ಸತಿ ಬಂದವ್ರೆ, ಯಾರೂ ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಅದಕ್ಕೆ ಯಾರು ಮಾತಾಡೋಕ್ಕೂ ಬರೋಲ್ಲ. ಯಾಕೆ ಗೊತ್ತಾ, ಕಾಮನ್ ಆಗಿಬಿಟ್ಟಿದೆ. ಇಲ್ಲಿ ಪಬ್ಲಿಕ್ 6 ಜನ ಇದ್ದಾರೆ, ಕುಡಿಯೋಕ್ಕೆ ನೀರಿಲ್ಲ, ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಎಲ್ಲಿರ್ತಾರೆ ಹೇಳ್ರಿ? ಇದನ್ನ ಸ್ವಲ್ಪ ನಾವು ಸ್ಟ್ರಾಂಗ್ ಮಾಡ್ಬೇಕು ಸರ್. ಇಷ್ಟು ದಿನ ನೀವು ಅಂದಿದ್ರಲ್ಲ, ಅವರು ಬಂದಾರೆ ಇವ್ರು ಬಂದಾರೆ ಅಂತಂದೇಳಿ ಮಾಡಿಲ್ಲ ಅಂತ ಹೇಳ್ತಿದ್ರಲ್ಲ, ಇದನ್ನ ನಾವು ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಸ್ವಲ್ಪ ನಾವು ಜಾಸ್ತಿ ಇದು ಹೈಲೈಟ್ ಮಾಡ್ಬೇಕಂದ್ರೆ ಸ್ವಲ್ಪ ಧರಣ ಮಾಡಬೇಕು. ಒಂದಿನ ಆದರೂ ನಾವು ಒಂದಿನ ಇದು ಮಾಡ್ಬೇಕು ಸರ್. ನಾವು ಭಾರಿ ತೊಂದರೆ ಸರ್, ಭಾರಿ ತೊಂದರೆ ನಡೀತಾ ಇದೆ ಇಲ್ಲಿ. ನಾವು ಇದನ್ನೆಲ್ಲ ಸೇರಿ ನಾವೆಲ್ಲರೂ ಸೇರಿ ಹೈಲೈಟ್ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಧರ್ನಾ ಮಾಡ್ಬೇಕು, ಕುಕ್ಕಬೇಕು, ಏನ್ ಹೇಳ್ತಾರೆ KSRTC ಅವ್ರು? ಏನ್ ಹೇಳ್ತಾರೆ? ಅವ್ರೇನು ದೌರ್ಜನ್ಯ ಸಹ ಉಡಾಪೆ ಮಾಡ್ತಾರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ನಮಗೆ ಇದೇ ಜಾಗ ಕೊಟ್ಟಿರೋದು ಅಂತಾರೆ. ಅವ್ರು ಕೇಳಂಗಿಲ್ವಲ್ಲ, ಇವಾಗ ಕೇಳಂಗಿಲ್ಲ, ನಮ್ಗೆ ಗೊತ್ತಿಲ್ಲ. ಹೌದು ಸರ್, ಬಲ್ ಉಡಾಪೆ ಸರ್, ಭಾರಿ ದೌರ್ಜನ್ಯ. ಅದರೊಳಗೆ ಕಂಡಕ್ಟರ್ ಡ್ರೈವರ್ ಯಾರು ಮಾತಾಡ್ಸಕ್ಕಲ್ಲ, ಆರೆಂಜ್ ಉತ್ತರ ಕೊಡ್ತಾರೆ. ಹೌದು, ಅವ್ರು ಯಾವ ಟೈಮಿಗೆ ಬಂದರೂ ಹೋಗ್ಬೋದು. ಅವರು ನಮ್ಮ ಪ್ರೈವೇಟ್ ಗಾಡಿಗೆ ಒಂದೊಂದು ಟೈಮಿಂಗ್ ಕೊಟ್ಟಿರ್ತಾರೆ, ಅವ್ರಿಗೂ ಟೈಮಿಂಗ್ ಕೊಟ್ಟಿರ್ತಾರೆ. ನಮಗೆ ಹಿಂದೆ ಗಾಡಿಯವ್ರು ನಾವೇ ಗಲಾಟೆ ಮಾಡ್ಕೋಬೇಕು. ಮುಂದೆ ಏಜೆಂಟ್ ಇವ್ರು ಇರ್ತಾನೆ, ಹಿಂದೆ ಏಜೆಂಟ್ ನಾನಿರ್ತೀನಿ, ನಾವೇ ಕಿತ್ತಾಡ್ಕೋಬೇಕು. ಅವ್ರಿಗೆ ಯಾವ ಟೈಮಿಗೆ ಬರ್ತಾನೆ, ನಿಲ್ಲಿಸ್ತಾನೆ, ಹೋಟ್ಲ ಹತ್ರ ಹೋಗ್ತಾನೆ, ಬರ್ತಾರೆ. ಏನು ಮಾಡಲ್ಲ. ಬಸ್ ಸ್ಟ್ಯಾಂಡ್ ಅರ್ಧ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಆ ಕಡೆ ಅವರು ಇಲ್ಲ, ಏನಿಲ್ಲ ಸರ್, ಪ್ರೈವೇಟ್ ಅವರು ಏನೋ ಇದ್ರ ಮೇಲೆ ಅರ್ಧ ಬ್ರಿಟಿಷರು ಕಬಳಿಸ್ಕೊಂಡಂಗೆ ಅವರು ಕಬಳಿಸ್ಕೊಂಡ್ಬಿಟ್ಟವ್ರು ಅಷ್ಟೇ. ಇವಾಗ ಏನಾಗಿಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ಸಣ್ಣ ಗಾಡಿನೂ ಅಲ್ಲ, ಎತ್ತಿ ಪಕ್ಕ ಕಿಡೋಣ ಅಲ್ಲ, ಅವ್ರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ 6 ಪ್ಲಾಟ್ಫಾರ್ಮ್ ಕೊಟ್ಟಿದ್ರು. ಈಗ ಅವ್ರಿಗೆ ಟೋಟಲ್ 110 ಗಾಡಿ ಬರ್ತವೆ. ಇಲ್ಲಿರೋದೇ 23 24 ಪ್ಲಾಟ್ಫಾರ್ಮ್, 26 ಪ್ಲಾಟ್ಫಾರ್ಮ್ ಇದೆ. ಅರ್ಥವಾಯ್ತಾ? ಅವ್ರಿಗೆ 6 ಪ್ಲಾಟ್ಫಾರ್ಮ್ ನೀವು ತಗೊಳ್ಳಿ. ಈಗ ಎಷ್ಟು ನಿಮಿಷ ಸರ್, 6 ಪ್ಲಾಟ್ಫಾರ್ಮ್ ನೀವು ಆ ಕಡೆ ತಗೊಳ್ಳಿ,
ಈ ಮಿಕ್ಕಿದೆಲ್ಲ ಪ್ರೈವೇಟ್ಗೆ ಅಂತ ಕೊಟ್ಟಿದ್ರು. ಈ ಕಡೆ ನೋಡಿ 3, ಆ ಕಡೆ ನೋಡಿ 10 ಏಕ ಸೀದಾ ನಿಂತಾವಲ್ಲ. ಅಣ್ಣ ರೊಚ್ಚಿಗೆದ್ದವ್ರು ಯಾರೋ ಇದುವರೆಗೂ ಯಾರು ಕೇಳ್ತಾ ಇರ್ಲಿಲ್ಲ, ಈಗ ಬಂದು ಕೇಳ್ತಾರಲ್ಲ, ರೊಚ್ಚಿಗೆದ್ದು ಬಿಟ್ಟಾರ ಅಣ್ಣ. ಅಲ್ಲ ಸರ್, ಮತ್ತೆ ಇರೋದು ಬೇಜಾರಾಗುತ್ತೆ. ಹೌದು ಸರ್. ಇವಾಗ ಅದನ್ನ ನೆಮ್ಕೊಂಡು ಎಷ್ಟು ಜನ, ಇವಾಗ KSRTC ನೆಮ್ಕೊಂಡು ಯಾರಿಗಾನ 2 ರೂಪಾಯಿ ಕೂಡ ಕೇಳ್ರಿ, ನಾವು ಕೂಗ್ ಲೋನ್ ಮಾಡಿ 2 ರೂಪಾಯಿ ಕೊಡ್ತಾರೆ ಕೇಳ್ರಿ. ಅದೇ ಸಿವಿಲ್ ಬಸ್ ನೆಮ್ಕೊಂಡು ಅವ್ರ ಹೆಂಡತಿ ಮಕ್ಕಳು 4 ಜನ ಜೀವನ ಮಾಡ್ತಾರೆ, ಡ್ರೈವರು, ಕ್ಲೀನರು, ಕಂಡಕ್ಟರ್. ಈ ಬಸ್ ಬೇರೆ ಫ್ರೀ. ಫ್ರೀ ಬಸ್ಸು ನಮಗೆ ಬರಲ್ಲ. ನಾವು ಹೆಂಗಸ ಕೈ ಹಿಡಿದು ಕರ್ಗೋರು, ಯಾಕೆ ನಾನು ಕೈ ಹಿಡಿದು ಅಂತ ಅವರೇ ಗಲಾಟೆ ಮಾಡಿಸ್ತಾರೆ ಕಂಡಕ್ಟರ್ ಡ್ರೈವರೇ. ಹ್ಞೂ ಸರ್, ಬೇಸರ ಮಾಡ್ಕೊಂಡು ಇರೋದು ಹೇಳ್ತಾ ಇದ್ದೀನಿ. ದುಡ್ಡು ಕೊಟ್ಟವರು ನಿಂತ್ಕೊಂಡು ಹೋಗ್ಬೇಕು, ಪುಕ್ಸೆಟ್ ಹೋಗೋರು ಬಸ್ಸಲ್ಲಿ ಕುತ್ಕೊಂಡು ಹೋಗ್ಬೇಕು. ಇದು ಈಗ ಟೋಟಲ್ ಈಗ ಸಾಮಾನ್ಯ ನ್ಯಾಯ ಇಬ್ಬರು ಗಂಡು ಹೆಣ್ಣಿಗೆ ಒಂದೇ ಅಂತ ಹೇಳಿದಾರಲ್ಲ ಸಿದ್ದರಾಮಯ್ಯ. ಎಲ್ಲಿದೆ ಹೇಳಿ? ಅಲ್ಲ ಸರ್, ಅದು ಬೇರೆ ಮಾತು. ಅದು ಸರ್ಕಾರದ ಗ್ಯಾರಂಟಿ ಎಲ್ಲ ಬೇರೆ ಮಾತು. ಈಗ ಇಲ್ಲಿರೋ ಸಮಸ್ಯೆ ಏನು? ಈಗ ಸಮಸ್ಯೆ ಬಸ್ ನಿಲ್ದಾಣದಲ್ಲಿ ಪ್ರೈವೇಟ್ ಆಗ್ಬಾರ್ದು ಅಲ್ವಾ? ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ಹೇಗೆ ಅಂತ? ಬಸ್ ಸ್ಟ್ಯಾಂಡ್ ಅಲ್ಲ ಬೀಳಂಗ್ ಆಗೈತಲ್ಲ ಸರ್, ಇದು ಇರೋ ಬಸ್ ಸ್ಟ್ಯಾಂಡ್ ಬೀಳಂಗ್ ಆಗ್ತೈತೆ. ನಾನು ಹುಡ್ದಾಗಿಂದ ನೋಡ್ತಾ ಇದ್ದೀನಿ. ನೋಡಿ ಸರ್, ಇದು ಯಾವಾಗ ಬೀಳುತ್ತೆ ಯಾವಾಗ ಸಾಯ್ತಾರೆ ಅಂತಾನೆ ಗೊತ್ತಿಲ್ಲ. ಕುತ್ಕೊಳಕ್ ಒಂದು ಚೇರ್ ಇಲ್ಲ, ನೆಟ್ಟಿಗೆ ನೋಡ್ತಾನೆ ಇದ್ದೀನಿ. ಕುಡಿಯಕ್ ನೀರಿಲ್ಲ, ಯಾರನ್ನು ವಯಸ್ಸಾದವ್ರು ಬಂದ್ರೆ ಕುತ್ಕೊಳಕ್ ಚೇರ್ಗಳಿಲ್ಲ, ಕುಡಿಯಕ್ ನೀರಿಲ್ಲ, ಏನಿಲ್ಲ. ಇದು ಯಾವಾಗ ಬೀಳುತ್ತೆ ಅಂತಾನೆ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ಒಟ್ಟಿನಲ್ಲಿ. ಇದು ಯಾರನ್ನ ಬಿದ್ದು ಸಾಯೋವರೆಗೂ ನಮ್ಮ ಸರ್ಕಾರಕ್ಕೆ ಬುದ್ಧಿ ಬರಲ್ಲ. ಸತ್ ಮೇಲೂ ಬರುತ್ತೆ ಇಲ್ಲ ಗೊತ್ತಿಲ್ಲ ನಮ್ಗಿದು. ಏನಕ್ಕೋ ಡಿಪೋ ಮಾಡಿದಾರೆ, ವೇಸ್ಟ್ ಅದು. ಡಿಪೋ ಎಲ್ಲ ಊರ ಆಚೆ ಕಡೆ ಡಿಪೋ ಐತೆ, ಬಸ್ ಸ್ಟ್ಯಾಂಡ್ ಇಲ್ದಿದ್ದಕ್ಕೆ ಡಿಪೋ ಏನಕ್ಕೆ ಮಾಡಿದ್ರು? ಡಿಪೋ ಇದೆ, ಬಸ್ ಸ್ಟ್ಯಾಂಡ್ ಇಲ್ಲ. ಡಿಪೋ ಐತೆ, ಅಲ್ಲೇ ಒಂದು 5 ವರ್ಷ ಆಯ್ತು, 6 ವರ್ಷ ಆಯ್ತು. ಡಿಪೋ ಇಲ್ಲ, ಬಸ್ ಸ್ಟ್ಯಾಂಡ್ ಇದೆ. ಡಿಪೋ ಐತೆ, ಬಸ್ ಸ್ಟ್ಯಾಂಡ್ ಇಲ್ಲ. ಬೇಡ, ಇನ್ನೂ ಒಂದು ಇಲ್ಲಿ ಉಲ್ಟಾ ಕೇಸು. ಇಲ್ಲಿ ಸಾಮಾನ್ಯ ಜನಗಳಿಗೆ ಒಂದು ಕುಡಿಯೋ ನೀರಾಗಲಿ, ಒಂದು ಮದರ್ ಫೀಡಿಂಗ್ ಆಗಲಿ ಏನೂ ಇಲ್ಲ. ಇಲ್ಲಿ ಚೇರ್ ಇರುತ್ತೆ, ರಾತ್ರಿ ಹೊತ್ತು ಕುಡ್ದು ಬಂದು ಹೊಡೆದಾಕೋದು, ಮಲಗೋದು ಇಲ್ಲ. ಇಲ್ಲೆಲ್ಲ ಇದೆ ದುರಸ್ತೆ. ನೋಡಿ, ಮಧುಗಿರಿ ಬಸ್ ಸ್ಟ್ಯಾಂಡಲ್ಲಿ ಪ್ರತಿ ಡೈಲಿ ಗುಡಿಸ್ತಾರೆ, ಒಂದು ಪೇಪರ್ ಬೀಳ್ಸಲ್ಲ. ಇಲ್ಲಿ ಯಾರಾದರೂ ಗುಡಿಸ್ತಾರ? ನಮ್ಮದು ಅಂಗಡಿ ಐತೆ, 1 ವರ್ಷ ಆಯಿತು, 1 ವರ್ಷದಿಂದ ಒಂದು ನೀರು ಹಾಕಿಲ್ಲ. ಇಲ್ಲಿ ಒಂದು ನೀರು ಹಾಕಿ ತೊಳೆದು ಮಧುಗಿರಿಯಲ್ಲೇ ಒಂದು ಪೇಪರ್ ಬಿದ್ದಿದ ತಕ್ಷಣ ಗುಡಿಸ್ತಾರೆ. ಇಲ್ಲಿ ಗುಡಿಸೋರಿಲ್ಲ. ಇಲ್ಲಿ ಏನು ಬಸ್ ಸ್ಟ್ಯಾಂಡ್ ಕ್ಲೀನಿಂಗ್ ಅನ್ನೋದೇ ಇಲ್ಲ ಸರ್. ನೀರಿಂದ ತೊಂದರೆ ಜಾಸ್ತಿ. ಇಲ್ಲಿ ಕುಡಿಯೋಕೆ ನೀರು ಸಮಸ್ಯೆ. ವಯಸ್ಸಾಗಿರೋರು ವಯಸ್ಸಾಗಿರೋರು ಬಂದರೆ ಅಡ್ರೆಸ್ ಗೊತ್ತಾಗಲ್ಲ, ಕುತ್ಕೊಳ್ಳೋಕೆ ಜಾಗ ಇಲ್ಲ. ಇಲ್ಲಿ ಭಾರಿ ಅಂದರೆ ಭಾರಿ ಕೆಟ್ಟದಾಗೈತಿ ಬಸ್ ಸ್ಟ್ಯಾಂಡು. ಎಲ್ಲಂದರೆ ಅಲ್ಲೇ ಹೋಗಿಯೋದು, ಎಲ್ಲಂದರೆ ಅಲ್ಲೇ ರಿಸರ್ಚ್ ಮಾಡೋದು, ಎಲ್ಲಂದರೆ ಅಲ್ಲೇ ಪಾಂಪ್ಲೆಂಟ್ ಅಡ್ಸೋದು. ಈ ಬಸ್ ಸ್ಟ್ಯಾಂಡ್ನಾಗ ಸುಮಾರು ನೀಟ್ನೆಸ್ ಆಗಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಕುಡಿಯೋಕಂದ್ರೆ ತುಂಬ ಪ್ರಾಬ್ಲಮ್ ಐತೆ ಸರ್ ನೀರು. ಇಲ್ಲಿ ಬಸ್ ಹೋಗೋಕ್ಕೆ ಹಳ್ಳಿ ಕಡೆ ಸಮಸ್ಯೆ ಜಾಸ್ತಿ. ಬಸ್ಸು ಸ್ಕೂಲ್ ಬಸ್ ಅವ್ರಿಗೆ, ಹುಡುಗರಿಗೆ ಎಲ್ಲರಿಗೂ ಫುಲ್ ತೊಂದರೆ ಐತೆ. ಆದಂತಹ ಈ ಗೋರ್ಮೆಂಟ್ ಬಸ್ಸು ಲೇಡೀಸ್ ಅವ್ರಿಗೆ ಏನು ಫ್ರೀ ಮಾಡಿಬಿಟ್ಟವರು, ಅವತ್ತಿಂದನೂ ಈ ಸ್ಕೂಲ್ ಹುಡುಗರೇ ಜಾಸ್ತಿ ಆದರು. ವಯಸ್ಸಾಗೋರಿಗೆ ಸೀಟ್ ಸಿಗಲ್ಲ, ಯಾತೂ ಇಲ್ಲ. ಅದೊಂದು ಬೇರೆ ದಬ್ಬಲಿಕೆ. ನಮ್ಗೆ ಆಧಾರ್ ಕಾರ್ಡ್ ಫ್ರೀ ಐತೆ, ನಾವು ಗೋರ್ಮೆಂಟ್ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತೀವಿ. ಆದಂತಹ ಈ ನಮ್ಮ ಹುಡುಗರು ಹೋದರೆ ಮತ್ತೆ ನಿಂತ್ಕೊಂಡೇ ಹೋಗ್ಬೇಕು ಸರ್. ಇದು ಮಾತ್ರ ಬಹಳ ತೊಂದರೆ ಐತೆ. ನಮ್ಮ ಪಾಗೋಡ ಬಸ್ ಸ್ಟ್ಯಾಂಡ್ ಚೇಂಜ್ ಆಗಿಲ್ಲ ಅವತ್ತಿಂದಾನು. ನಾವೆಷ್ಟು 5ನೇ ಕ್ಲಾಸಿಂದ ಪಾಗೋಡ ನೋಡ್ತಾ ಇರೋದು. 5ನೇ ಕ್ಲಾಸಿಂದ ಹೆಂಗಾಯ್ತು ಹಂಗೆ ಐತೆ ಸರ್. ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಐತೆ ಪಾಗೋಡ ಬಸ್ ಸ್ಟ್ಯಾಂಡು. ಬೀಳಂಗೆ ಆಗೋಗೈತೆ. ಮೈನು ವಯಸ್ಸಾಗೋರು ಬಂದರೆ ಕುತ್ಕೊಳ್ಳೋಕೆ ಜಾಗ ಇರಲ್ಲ, ಯಾವ ಬಸ್ ಹತ್ತಬೇಕು ಅಂತ ಗೊತ್ತಾಗಲ್ಲ. ಮೈನು ತುಂಬ ಇಲ್ಲೇ ಮೈನ್ ಇರೋದು. ನೀಟ್ನೆಸ್ ಅನ್ನೋದಿಲ್ಲ, ವಾಶ್ರೂಮ್ ಸರಿಯಾಗಿಲ್ಲ. ಇಲ್ಲಿ ಮೈನು ನೀಟ್ನೆಸ್ ಬಸ್ ಸ್ಟ್ಯಾಂಡಲ್ಲಿ ಎಲ್ಲೋದ್ರೂ ಬರೀ ಸೊಳ್ಳೆ, ಕಸ ಗುಡಿಸಲ್ಲ ಯಾರು. ಯಾವಾಗೋ ಅವ್ರಿಗೆ ಬೇಕಾದಾಗ ಬರ್ತಾರೆ, ಬೇಕಾದಾಗ ಗುಡಿಸ್ತಾರೆ, ಹೋಗ್ತಾರೆ. ಎಲ್ಲಂದರೆ ಅಲ್ಲೇ ಹೋಗಿಯೋದು, ಎಲ್ಲಂದರೆ ಅಲ್ಲೇ ರಿಸರ್ಚ್ ಮಾಡೋದು, ಎಲ್ಲಂದರೆ ಅಲ್ಲೇ ಗಲೀಜಾಗ್ತಾಯಿದೆ ಈ ಬಸ್ ಸ್ಟ್ಯಾಂಡ್ ಹತ್ರ. ಪಾಗೋಡ ನಮ್ಮ ಗಡಿನಾಡು ಪಾಗೋಡ ಸರ್. ಇದು ಆಂಧ್ರ ಗಡಿನಾಡು ಪಾಗೋಡದಲ್ಲಿ ಕರ್ನಾಟಕ ಇರೋದಿದು. ಇದೊಂದೇ ಪಾಗೋಡ ಇಡೀ ನಮ್ಮ ತುಮಕೂರು ಡಿಸ್ಟಿಕ್ಕು ಎಲ್ಲಿ ಕರ್ನಾಟಕದಲ್ಲಿ ಇಲ್ಲ. ಎಲ್ಲ ಗೋರ್ಮೆಂಟ್ ಬಸ್ ಸ್ಟ್ಯಾಂಡು ಆಗೈತೆ, ನಮ್ಮ ಪಾಗೋಡ ತಾಲೂಕು ಮಾತ್ರನೇ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಡಿಪೋ ಆಗೈತೆ, 8 ವರ್ಷ 6 ವರ್ಷ ಡಿಪೋ ಆಗಿ ಇಲ್ಲಿವರೆಗೂ ಡಿಪೋ ಆಗಿದ್ರು ನಮ್ಮ ಪಾಗೋಡ ಬಸ್ ಸ್ಟ್ಯಾಂಡ್ KSRTC ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಬಹಳ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಸರ್. ಹದಗೆಟ್ಟಂದರೆ ಈ ಪಾಗೋಡ ಹದಗೆಟ್ಟಂಗೆ ಎಲ್ಲೆಲ್ಲೂ ಹದಗೆಟ್ಟಿಲ್ಲ ಸರ್. ನೋಡಿ ನೀವೇನೆ, ಹೆಣ್ಮಕ್ಳು, ಗಂಡು ಮಕ್ಕಳು, ಮುದುಕರು, ವೃದ್ಧರು ಎಲ್ಲ ಇದ್ದಾರೆ. ಇಲ್ಲಿ ಕುಕಮಕ್ಕೆ ಸೇರಿಲ್ಲ ಸರ್. ನಮ್ಮ ಮುನ್ಸಿಪಾಲ್ಟಿಯವ್ರು ಕೂಡ ಕಿವ್ಯಾಕೆ ಹಾಕಮಲ್ಲ. ಆದರೆ ನಾವು ಸುಮ್ಮನೆ ಹೇಳಿ ತಣ್ಣಗಾಗಬೇಕಷ್ಟೇ. ನೋಡ್ರಿ, ಅಲ್ಲಿ ಕುಡಿಯೋ ನೀರಿಗೆ ಅಲ್ಲಿ ಫಿಲ್ಟ್ರ್ ನೀರು ಮಾಡಿದ್ರು. ನೋಡಿ ಬರ್ರಿ, ಅಲ್ಲೇನಾಗೈತೆ ಅಲ್ಲಿಗೆ ಹೋಗ್ಬೇಕು ಬರ್ರಿ. ಫಿಲ್ಟ್ರ್ ನೀರು ತೋರಿಸ್ತೀವಿ ಬನ್ನಿ ಸಮಯ. ನೋಡಿ, ಬಸ್ ಸ್ಟ್ಯಾಂಡಲ್ಲಿ ನೀರಿಲ್ಲ. ಇಲ್ಲಿ 10 ರೂಪಾಯಿ ಕೊಟ್ಟು ನೀರು ತಗೊಂಡು ಕುಡಿಬೇಕು ಒಬ್ಬೊಬ್ರು. ಇವಾಗ ಎಲ್ಲರ ತಗ ದುಡ್ಡು ಇರ್ತೈತೆ ಸರ್. ಯಾರ ಹತ್ರ ಇರ್ತೈತೆ ದುಡ್ಡು? ದುಡಿಯೋರ ಹತ್ರ ಇರ್ತೈತೆ. ಇವತ್ತು ನೋಡಿ, ಆ ಮುದುಕರ ತಾಗಿರಲ್ಲ. ನಮ್ಮಂಥವ್ರು ಕೊಡಿಸ್ತೀವಿ ಅವ್ರಿಗೆ ಕುಡಿಯೋಕೆ ನೀರಿಗೆ. ಅದು 10 ರೂಪಾಯಿ ಕೊಟ್ಟು ನೀರು ಕೊಡಿಸ್ತಾ ಇದ್ದೀವಿ ಸರ್. ಇವತ್ತು
ನೀರು ಮುದುಕರಿಗೆ ನಾವು ಕೊಡಿಸ್ತೀವಿ 10 ರೂಪಾಯಿ ಕೊಟ್ಟು ಬಾಟ್ಲಿಯಲ್ಲಿ, ಇಲ್ಲೇ ಮಾರ್ತಾ ಇದ್ದಾರೆ ಬಾಟ್ಲಿಯಲ್ಲಿ. KSRTC ಬಸ್ಸು ಇವತ್ತು ಬಂದು ಇಲ್ಲಿ ನಿಂತ್ಕೊಂತವೆ. ಎಷ್ಟು ಜನಕ್ಕೆ ಕನ್ಫ್ಯೂಸ್ ಆಗಿ ಬಸ್ಸುಗಳು ಮಿಸ್ ಆಗ್ತಾ ಇದ್ದಾವೆ. ಮಕ್ಕಳು ಬೇರೆಯವ್ರಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಗೊತ್ತಿರಲ್ಲ, ಹೇಳೋರಿಲ್ಲ ಇಲ್ಲಿ ಅಲ್ವಾ ಸರ್. ಇದು ಅಮರಾಪುರಕ್ಕೆ ಹೋಗುತ್ತಂತಂದು KTL ಬಸ್ ಹತ್ಕೊಂಡು ದೇವಕೆರೆ ಕ್ರಾಸ್ಕಲ್ಲಿ ಹೋಗಿ ತಿರ್ಗಿ ಇಳಿದು ತಿರ್ಗಿ ಮತ್ತೆ ನಡ್ಕೊ ಬಂದಿದ್ದೀವಿ ಸರ್. ಇಲ್ಲಿಗ ಗೊತ್ತಿಲ್ಲ. ಹೌದು ಸರ್, ಎಲ್ಲ ಮಿಕ್ಸಿಂಗ್ ಸರ್. ಇದು ಯಾವ ಕಡೆ ಹೋಗುತ್ತೆ ಯಾವ ಕಡೆ ಅದಕ್ಕೋಸ್ಕರಾಗಿ ಇದು ಅಮರಾಪುರ ಹೋಗುತ್ತೆ, ಇದು ಶಿರಾ ಹೋಗುತ್ತೆ ಅಂತ ಅಲ್ಲಿ ಗೇಟ್ಗಳಲ್ಲಿ ಬೋರ್ಡಲ್ಲಿ ಹಾಕಿರಿ ಸರ್. ಅದಾದ್ರೂ ಓದ್ಕೊಂಡಾದ್ರೂ ಹೋಗ್ತಾರೆ ಸರ್. ಬಹಳ ಅನಾನುಕೂಲ, ಇಲ್ಲಿ ಬಸ್ ಸ್ಟ್ಯಾಂಡೇ ಸರಿ ಇಲ್ಲ. ಇಲ್ಲ ಸರ್, ಇಲ್ಲಿ ಏನು ವ್ಯವಸ್ಥೆನೇ ಇಲ್ಲ ಸರ್, ಏನಿಲ್ಲ ಸರ್. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಏನು ವ್ಯಾಪಾರಗಳವರೆಲ್ಲ ಇಲ್ಲೇ ಇರ್ತಾರೆ ಸರ್. ವ್ಯಾಪಾರ ಮಾಡೋರು ಇಲ್ಲೇ ಸರ್, ನಾವು ಇಲ್ಲೇ ಸರ್. ಇಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಅಮ್ಮ ನಮ್ಗೆ ವ್ಯಾಪಾರ ಆಗಲ್ಲ, ಸೈಡ್ಗೆ ಹೋಗಿ ಅಂತಾರೆ. ನಾವು ಎಲ್ಲಿ ನಿಂತ್ಕೋಬೇಕು ಹೇಳಿ ಸರ್. ನಾವು ಇಲ್ಲಿ ಹೂವು ಮಾರೋರು ಇಲ್ಲೇ, ವ್ಯಾಪಾರ ಮಾಡೋರು, ಒಂದು ಬಳೆ ಆಗಲಿ ಸ್ಟಿಕ್ಕರ್ ಆಗಲಿ ಎಲ್ಲರೂ ಇಲ್ಲೇ. ನಮ್ಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಏನಾದ್ರು ಅಲ್ಲಿ ಅಡ್ಡಕ್ಕೆ ನಿಂತ್ಕೊಂಡ್ರೆ ಸೈಡ್ಗೆ ಹೋಗಮ್ಮ, ನಮಗೆ ವ್ಯಾಪಾರ ಆಗಲ್ಲ, ಸೈಡ್ಗೆ ಹೋಗಮ್ಮ. ಹ್ಞೂ ಸರ್, ಹಿಂಗೆ ನಿಂತ್ಕೊಂಡ್ರೆ ನಾವು ಹೆಂಗೆ ಸರ್? ಬಿಸಿಲಲ್ಲೇ ನಿಂತ್ಕೊಳ್ಳಿ. ಪಾವಗಡದಲ್ಲಿ ಬೇರೆ ಜಾಸ್ತಿ ಬಿಸಿಲು ಹೆಚ್ಚಾಗಿ ಹೋಗಿದೆ ಸರ್. ಅದಕ್ಕೋಸ್ಕರವಾಗಿ ನಮಗೆ ಸ್ವಲ್ಪ ಏನೋ ನಿಂತ್ಕೊಳ್ಳೋಕ್ಕಾಗಲಿ, ಏನೋ ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ಮಾಡಬೇಕು ಸರ್. ಕೂತ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಮಾಡಬೇಕು ಸರ್. ಹಂಗಾಗಿ ಇವಾಗ ವಯಸ್ಸಾಗಿದ್ದಾರೆ ಇದೆ ಸರ್, ಅದು ಮುರ್ಕೊಂಡಿದ್ದಿದೆ. ಎಲ್ಲಿ ಕೂತ್ಕೋಬೇಕು? ಹಾಂ, ಹುಷಾರಿಲ್ದವ್ರಾಗಿರ್ಲಿ ಹೇಳು ಸರ್. ಹೇಗಿದೆ ಸರ್ ವ್ಯವಸ್ಥೆ ಬಸ್ ಸ್ಟ್ಯಾಂಡು? ಅದೇ ಯಾವ ಹೇಳಿದ ಇನ್ನೇನೈತೆ ಸರ್, ಅದು ಎಲ್ಲ ಒಂದೇ ಸ್ಟೋರಿ. ಏನೈತೆ ಎಲ್ಲ ನೀವು ನೋಡಿದ್ರೆ ವ್ಯವಸ್ಥೆ ಮಾಡಬೇಕು ಸರ್. ಇದು ಹೌದಮ್ಮ, ಇವಾಗ ನಿಮ್ ನೋಡಿದ್ರೆ ಗೊತ್ತಾಗ್ತದಲ್ಲ, ಎಲ್ಲರೂ ನೋಡ್ದಂಗೆ ಐತೆ. ಇನ್ನೇನು ಹೇಳೋದೇ ಎಲ್ಲ ಐತೆ. ನೋಡು, ಜಾಗನ ಐತೆ, ಎಲ್ಲಿ ಖಾಲಿ ಜಾಗ ಎಲ್ಲಿ ತೋರಿಸ್ಮತ್ತೆ ಎಲ್ಲನ ಆಗಲಿ. ಅಂಗಡಿ ಅವ್ರು ಕೂಡ ನಿಂತ್ಕೊಳ್ಳೋಗಿಲ್ಲ. ನಡಿಯಪ್ಪ, ನಡಿ ಮುಂದೆ ನಡೀರಿ. ಯಾಕಂದ್ರೆ ಗಾಡಿ ಹೊಟ್ಬಿಟ್ರೆ ಗಲಾಟೆ ಆಗ್ಬಿಡ್ತೈತೆ, ಹಿಂಗೆ ಆಗ್ತೈತೆ. ಒಂದ್ ಕಡೆ ಪ್ರಯಾಣಿಕರಿಗೆ ವ್ಯವಸ್ಥೆ ಇಲ್ಲ, ಒಂದ್ ಕಡೆ ಪ್ರೈವೇಟ್ ಅವರು KSRTC ಅವರು ಜಗಳ ಮಧ್ಯದಲ್ಲಿ ನಾವೇನ್ ಮಾಡೋದು? ನೀರಿಲ್ಲ. ಮತ್ತೆ ರುದ್ರಿಗೆ ಇಲ್ಲೆಲ್ಲ ಅಲ್ಲೊಂದು ಇವು ಹಾಕಿದ್ರೆ ಸಾವು ಬಿದ್ದು ಅದು ದೂರದಿಂದ ಬಂದಿರ್ತೀವಿ, ಅದು ಹೋಗೋದಿರುತ್ತೆ. ಕೈಯೋ ಕಾಲು ನೋವಾದ್ರು ಕುತ್ಕೊಳ್ಳೋಕೆ ಒಂದು ನೋಡು, ಕುಂಟ ಬಂದಾಳೆ. ಇಲ್ಲಿಂದ 1 ಕಿಲೋಮೀಟರ್ ಇದೆ ಸರ್. ಇಲ್ಲಿ ಅಲ್ಲೇನೆ ಬಿಸಿಲಾಗಿ ಇಲ್ಲಿಗೆ ನಡ್ಕೊ ಬಂದಿದ್ದೀವಿ ಸರ್. ನಮ್ಗೆ ಬಸ್ ಕನ್ಫ್ಯೂಸು. ಇದು ಬೆಂಗಳೂರಿಗೆ ಹೋಗುತ್ತೋ, ತುಮಕೂರಿಗೆ ಹೋಗುತ್ತೋ, ಇದು ಅಮರಾಪುರ ಹೋಗುತ್ತೋ, ಯಾವ್ದು ಹೋಗುತ್ತೋ ಅಂತ ನಮಗೆ ಗೊತ್ತೇ ಆಗ್ತಾನೆ ಇಲ್ಲ. ಈ ಥರ ಆಗೋಗಿದೆ ಸರ್ ಇಲ್ಲಿ ವ್ಯವಸ್ಥೆ. ಅಕ್ಕ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಸ್ ಸ್ಟ್ಯಾಂಡ್ ಮಳೆಗೆ ಕೂಡ ಬಿದ್ದು ಹೋಗ್ತಾ ಐತೆ. ಏನೋ ಬಸ್ ಸ್ಟ್ಯಾಂಡ್ ಮಳೆಗೆ ಕೂಡ ಯಾವಾಗ ಬಿದ್ದು ಹೋಗುತ್ತೋ ಹೇಳಕ್ಕೆ ಬರ್ತಾ ಇಲ್ಲ. ಹಾಂ, ನೋಡು, 600 ಜನ 600 ಜನ ನಿಂತ್ಕೊಂಡವ್ರೆ, 60 ಜನ ಕೂತ್ಕೊಂಡವ್ರೆ ಅಂಬಂಗೆ ಇರ್ತೈತೆ ಪರಿಸ್ಥಿತಿ. ಬಸ್ ಸ್ಟ್ಯಾಂಡ್ ಕತೆ ಇಷ್ಟೇ. ಇವರು ಸಪ್ರೇಟ್ ಮಾಡೋರ್ಗು ಎರಡು ಇದಾವೆ ನೋಡಿ ಸರ್. ಎರಡು ಸೀಟ್ ಇದಾವೆ ನೋಡಿ ಸರ್. ನೀವೇ ನೋಡ್ರಿ, ದಯವಿಟ್ಟು ಇದನ್ನೆಲ್ಲ ನೀವು ಸ್ವಲ್ಪ ಅವ್ರಿಗೆ ಅಷ್ಟೇ 6 ಜನ ನಿಂತಿರಲ್ಲ ನೋಡ್ರಿ. ಆ ಮುದುಕರೆಲ್ಲ ನಿಂತಿರೋದು ನೋಡಿ ಸರ್. ಅದೇ ಮಳೆಗೇನೆ ಜನಗಳ ಕತೆ ಏನು? ಫಸ್ಟ್ ಅದು ನಾಳಿಂದ ಬಿದ್ದರೆ ಜನಗಳ ಕತೆ ಏನು? ಅದು ಬಿತ್ತು ಅಂದರೆ ಏನು ಮಾಡ್ತಾರೆ ಗೊತ್ತಾ? ಈಗ 1 ಲಕ್ಷ 2 ಲಕ್ಷ ಕೊಟ್ಟು ಅದನ್ನು ಮಾಫಿ ಮಾಡಿ ಬಿಸಾಕ್ತಾರೆ ಸರ್. ಇವಾಗ ರಾಜಕೀಯಗಳು ನಡೀತಿರೋದು ಅದೇ, ಮಾಫಿ ಮಾಡಿ ಬಿಸಾಕ್ತಾರೆ. ಇವಾಗ ಜನಗಳು ಸತ್ರು ಅಂದರೆ ಆಗೋತಿ, ಸ್ವಲ್ಪ ಇನ್ನು 2 ಲಕ್ಷ ಕೊಟ್ಟರು ಅಂದರೆ ಆಗೋ ಸತ್ತಿರೋಲ್ಲ, ಹೊಟ್ಟೋಗ್ಬಿಟ್ರು ಅವರು. ಹಾಂ, ಜನಗಳ್ದು ಏನು ಸರ್ ನಡೀತೈತಿ ಇಲ್ಲಿ? ಏನು ಸರ್ ನಡೀತೈತೆ? ಎಲ್ಲ ನಡಿಬೇಕು ಸರ್. ಇವಾಗ ಧರಣಿ ಮಾಡಬೇಕು. ಈಗ ಸುಮ್ಮನೆ ಮಾತಾಡೋದಲ್ಲ, ಇದನ್ನ ಹೈಲೈಟ್ ಮಾಡಬೇಕು. ಎಲ್ಲ ಕೂತ್ಕೊಂಡು ಧರಣಿ ಮಾಡಬೇಕು ಸರ್. ನೀವು ಕೂಡ ಅಷ್ಟೇ, ಈ TV ಕೂಡ ಹೇಳ್ತಿದ್ದು ನಾನು, ಇದನ್ನ ಸ್ವಲ್ಪ ನೀವೆಲ್ಲ ಹೈಲೈಟ್ ಮಾಡ್ಬೇಕು ಸರ್. ಹೈಲೈಟ್ ಮಾಡಿ ನಾವು ಪಾಗೋಡಕ್ಕೆ ನೀವೆಲ್ಲ ಸ್ವಲ್ಪ ತಂದು ಕೊಡ್ಬೇಕು ಸರ್. ನೀವು ಕೂಡ ಭದ್ರತೆನೂ ಕಡಿಮೆ ಅನ್ಸುತ್ತೆ. ಹ್ಞೂ ಸರ್, ಭದ್ರತೆ ಕಮ್ಮಿ, ಸೆಕ್ಯೂರಿಟಿ ಅಲ್ಲ ಸರ್. ಪ್ರತಿಯೊಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲೂ CC ಕ್ಯಾಮ್ರಾ ಅನ್ನೋದು ಇರ್ತೈತೆ. ನಮ್ಮ ಪಾವಗಡ ಬಸ್ ಸ್ಟ್ಯಾಂಡಲ್ಲಿ ಒಂದು CC ಕ್ಯಾಮ್ರಾ ಅಲ್ಲ, ಒಂದು ಫೋನ್ ಕಲ್ದೋದ್ರೂ ಬಸ್ ಸ್ಟ್ಯಾಂಡ್ ಅಲ್ಲ. ಈ ಫೋನ್ ಕಲ್ದೋದ್ರೂ ಯಾರ ಹತ್ರನೂ ಕೇಳೋಕೆ ಹೋಗಂಗಿಲ್ಲ ನಾವು. ಮೊನ್ನೆನೇ ರೀಸೆಂಟಾಗೆ ನಡೆದೈತೆ, ಒಂದು 2-3 ತಿಂಗಳಾಗೈತೆ. ಫೋನ್ 20,000 ಫೋನ್ ಅವ್ರದ್ದು ಪಾಪ ಕಲ್ದೋಯ್ತು. ಇಲ್ಲಿ ಕೇಳಿದ್ರೆ ಯಾರು ಇದು ರೆಸ್ಪಾನ್ಸೇ ಮಾಡಲಿಲ್ಲ. ಅವ್ರ ಪಾಡಿಗೆ ಅವ್ರು ಹೋದ್ರು, ಇವ್ರ ಪಾಡಿಗೆ ಹೋದ್ರು. 20,000 ಎಲ್ಲಿಂದ ಬರ್ತದೆ ಸರ್? ಕೂಲಿ ನಾಳಿ ಮಾಡಬೇಕು, ದುಡಿಬೇಕು, ತಗೋಬೇಕು. ಎಲ್ಲಿಂದ ಬರ್ತೈತೆ? ನಮ್ಮ ಪಾವಗಡ ಬಸ್ ಸ್ಟ್ಯಾಂಡಲ್ಲಿ ಒಂದು CC ಕ್ಯಾಮ್ರಾ ಅನ್ನೋದೇ ಇಲ್ಲ ಸರ್. ಮೈನು ಅಂಗಡಿಗೆ ಹೋಗಿ ಅಡ್ಡ ನಿಂತ್ಕೊಂಡ್ರೆ ಅಪ್ಪ ನಮ್ಗೆ ವ್ಯಾಪಾರ ಆಗಲ್ಲ, ಸೈಡಿಗೆ ಹೋಗಿ ನಿಂತ್ಕೋಪ್ಪ ಅಂತೀವಿ. ಅಲ್ಲಿ ಹೋಗಿದ್ರೆ ನಮಗೂ ವ್ಯಾಪಾರ ಆಗಲ್ಲಪ್ಪ, ಹೋಗಿ ಸೈಡ್ ನಿಂತ್ಕೊ ಅಂತಾರೆ. ಪ್ರಯಾಣಿಕರು ಬಂದು ನಿಂತ್ಕೊಳ್ಳೋದು, ಕುತ್ಕೊಳ್ಳೋದು, ವ್ಯಾಪಾರ ಮಾಡೋದು
ಏನ್ ಮಾಡೋದು ಸರ್? ಸರ್ ಅವಶ್ಯಕತೆ ಏನಂದ್ರೆ ನೀರಿದೆ. ಯಾರನ್ನ ಸ್ವಲ್ಪ ನೀರು ಬಿಡಬೇಕು ಅಂದರೆ ಹೆಚ್ಚು ಕಡಿಮೆ ಆದರೆ ಅವನಿಗೆ ನೀರು ತರಗೆ ಇಲ್ಲೆಲ್ಲಿ ನೀರಿಲ್ಲ, ಅಲ್ಲಿ 10 ರೂಪಾಯಿ ಕೊಟ್ಟು ನೀರು ತಗೋಬೇಕು. ಬಾಟ್ಲೆ ನೀರು ಕುಡಿಬೇಕು ದುಡ್ಡು ಕೊಟ್ಟು. ದುಡ್ಡು ಕೊಟ್ಟು ಎಲ್ಲಿ ಅಲ್ಲೊಂದು ಇದಾಗದ ನಲ್ಲಿ ಹಾಕಿದ್ರೆ ಬರ್ತದಲ್ಲ, ಅವಾಗ ಪ್ರಾಣ ಉಳಿತದಲ್ಲ, ಅದು ತಿಳ್ಕೊಬೇಕು. ಪುರಸಭೆ ಅವರು ಒಂದು ಇದು ಮಾಡ್ಬೋದು ಸರ್, ನೀರಿಂದ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಮತ್ತು ಕುತ್ಕೊಳ್ಳೋಕ್ಕೆ ಪ್ಲೇಸು ಸ್ವಲ್ಪ ಚೇರುಗಳು ಹಾಕಿದ್ರೆ ವಯಸ್ಸಾಗಿರೋರು ಇರ್ತಾರೆ, ಕುತ್ಕೊಳ್ಳೋಕ್ಕಾಗಲ್ಲ, ಎದ್ದೊಳಕ್ಕಾಗಲ್ಲ. ದಯವಿಟ್ಟು ಅದೊಂದು ಹೆಂಗಸರಿಗೆ ಭಾಳ ಕಷ್ಟ ಸರ್. ನಿಂತ್ಕೋಬೇಕು. ಗಣಸೆಲ್ಲ ಅಲ್ಲಿ ಹೋಗಿ ನಿಂತ್ಕೊಂತಾರೆ ಸರ್. ಅಲ್ಲೇ ಹೆಂಗಸ್ರೆಲ್ಲ ಹೋಗಿ ಇದ್ರಾಗ ನಿಲ್ತಾರೆ. ಅದು ಆ ನೀರು ಬೇಕು ಅಂದರೆ ಹೋಗ್ಬೇಕು, 10 ರೂಪಾಯಿ ಕೊಟ್ಟು. ಬಹಳ ಅವ್ಯವಸ್ಥೆ ಇದೆ ಸರ್. ಒಂದು ಬಸ್ ಸ್ಟ್ಯಾಂಡ್ ಹೇಗೆ ಸರ್? ಬಸ್ ಸ್ಟ್ಯಾಂಡು ಸ್ವಲ್ಪ ಯಾರು ಜನ ಇರೋಕ್ಕಂಗೆಲ್ಲ ಬರೀ ವ್ಯಾಪಾರಸ್ಥರೇ ಇರೋದಿಲ್ಲ. ಮತ್ತೆ ಏನಿದು ಬರೀ ಯಾರನ್ನು ನೋಡಿ ಎಲ್ಲ ನಿಂತ್ಕೊಂಡಿರೋದೇ ಇಲ್ಲಿ. ಕುಡಿಯೋಕೆ ನೀರಿಲ್ಲ, ವ್ಯವಸ್ಥೆ ಇಲ್ಲ, ಸುಮ್ಮನೆ ನಿಂತ್ಕೊಳ್ಳೋದು. ಬರೀ ವ್ಯಾಪಾರಸ್ಥರು ಇರೋದು. ಬಸ್ ಸ್ಟ್ಯಾಂಡ್ ಏನಕ್ಕೆ ಇರೋದು? ಕುತ್ಕೊಂಬೇಕಲ್ಲ ಇದು ಬಸ್ ಸ್ಟ್ಯಾಂಡ್ ಮಾಡಿರೋದು. ನೀವೇ ಕೇಳಿ. ಇವ್ರು ನಮ್ಮದು ಪೇಪರ್ ಇಲಾಖಾರವರೇ ಇದ್ದಾರೆ, ನಮ್ಮನ್ನ ಇಲ್ಲ ಇವೆಲ್ಲ ಇದಾರಲ್ವಾ. ಇವ್ರು ಏನು ಮಾಡ್ತಾರೆ ಅಂದರೆ, ಅವರು ಏನಾನ ಕಟ್ಟ ಆದರೆ ಬಡವ್ರಿಗೆ ಕಟ್ಟ ಆಗಲಿ ಏನಾನ ಬರಲ್ಲ. ಅವ್ರು ಏನಂತಾರೆ, ಶ್ರೀಮಂತರು ದೊಡ್ಡವರು MLರು ಅಂಥವ್ರಿಗೆ ಹೋಗ್ಬಿಟ್ಟು ಎಲ್ಲ ತಗೊಳ್ತಾರೆ. ಇದೆಲ್ಲ ತಗೊಂಡು ಎಲ್ಲ ಏನು ಪೇಪರ್ಗೆ ಏನಲ್ಲ ಅಂದರೆ ಕೊಡ್ತಾರೆ. ಬಡವರಿಗೆ ಹುಚ್ಚನ್ನಕ್ಕೆ ಸೇರಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಇದು ಬೆಂಗಳೂರು ಬಸ್ಸಲ್ಲಿ ಅದು ಹುಡುಗರಲ್ಲ ಭಾಳ ಕಷ್ಟ ಇದೆ ಸಹ. ಹುಡುಗರಲ್ಲಿ ಕುತ್ಕೊಳ್ತಾ ಇದ್ದಾರೆ, ಹೆಂಗಸರೆಲ್ಲ ನಿಲ್ಕೊಳ್ತಾ ಇದ್ದಾರೆ. 3-4 ಕುತ್ಕೊಳಕ್ಕೆ ಜಾಗ, ಅದರಲ್ಲಿ ಮಣ್ಕೊಳ್ತಾರೆ. 3-4 ಜನ ಬರ್ತಾರೆ, ಅದು ಮಣ್ಕೊಳ್ತಾರೆ. ಪಾಪ ಏನು ಎಲ್ಲಿ ಹೋಗ್ತಾರೆ ಹೆಂಗಸರಲ್ಲ. ಅದಕ್ಕೆ ಏನು ವ್ಯವಸ್ಥೆ ಇಲ್ಲ ಸರ್. ಅದೆಲ್ಲ ನಮ್ಮ ಮೇಲೆ ಏನಿಲ್ಲ. ನಮ್ಮ ಇದಾರಲ್ವಾ, ನಮ್ಮ ಫ್ರೆಂಡ್ಸಲ್ಲಿ ಎಲ್ಲ ಪೇಪರ್ ಇಲಾಖೆ ಅವರಲ್ಲಿ ಇದಾರಲ್ವಾ, ಅವರೆಲ್ಲ ನನಗೆ ಹೆಲ್ಪ್ ಮಾಡ್ಬೇಕು ತಾನೆ. ಈಗ ಬ್ರದರ್, ಇದು 1990ರಲ್ಲಿ ಅಂದರೆ ಕಳೆದ 25 ವರ್ಷಗಳ ಹಿಂದೆ ಈ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿದ್ದು. ಇಡೀ ರಾಜ್ಯದಲ್ಲಿ ಅತಿ ದೊಡ್ಡದಾದಂಥ ಖಾಸಗಿ ಬಸ್ ನಿಲ್ದಾಣ ಇದು. ಸೊ ಏನಾಯಿತು ಅಂದರೆ ಕಾಲಕ್ರಮೇಣ ಬರ್ತಾ ಈ ಖಾಸಗಿ ಬಸ್ಸುಗಳ ಜೊತೆಯಲ್ಲಿ KSRTC ಬಸ್ ಸ್ಟ್ಯಾಂಡು ಇಲ್ಲೇ ಆಯಿತು. ಅವರಿಗೆ ಈಗ ಮೊನ್ನೆ ಅಷ್ಟೇ ಒಂದು ರೆಗ್ಯುಲೇಷನ್ ಮಾಡಿದ್ದಾರೆ. ಇಲ್ಲಿ ಹಳೆ ಸಂತೆ ಮೈದಾನವನ್ನು ಅಲ್ಲಿ ರೆಗ್ಯುಲೇಷನ್ ಮಾಡಿದ್ರೆ ಅಪ್ರೂವಲ್ ಆಗಿಲ್ಲ. ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ಇಲ್ಲಿ KSRTC ಬಸ್ಸು ವಿಭಾಗ ಬಂದ್ಬಿಟ್ಟು ಚಿತ್ರದುರ್ಗ, ತುಮಕೂರು ಜಿಲ್ಲೆ ಪಾವಗಡ, ಆದರೆ ವಿಭಾಗ ಬಂದ್ಬಿಟ್ಟು ಘಟಕ. ತುಮಕೂರವರು ಬರಬೇಕು, ಚಿತ್ರದುರ್ಗವರು ಬರಬೇಕು. ಮೊನ್ನೆ ಕಳೆದ ತಿಂಗಳು ಇಬ್ಬರು ವಲಯದ DC ಅವರು ಬಂದಿದ್ದಾರೆ, ಹಳೆ ಸಂತೆ ಮೈದಾನವನ್ನು ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಈಗೇನಪ್ಪ ಅಂದರೆ ಅವರಲ್ಲಿ ಏನೋ ಅನುದಾನ ಕಡಿಮೆ ಕೊರತೆ ಇದೆ ಅಂತ, ಅದೊಂದು ಪಾಯಿಂಟು. ಈಗ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಏನಿದೆ, ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಮೊನ್ನೆ ಬಡ್ಜೆಟ್ ಆದ ಸಂದರ್ಭದಲ್ಲಿ ಒಂದು ಪೊಲೀಸ್ ಚೌಕಿ ಮಾಡಿದ್ದಾರೆ. ಆಮೇಲೆ ಒಂದು ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿಯನ್ನು ಮಾಡಿದ್ದಾರೆ. ಪ್ರತಿ ಬಸ್ ಸ್ಟ್ಯಾಂಡ್ ಅಲ್ಲೂ ಮಹಿಳೆಯರಿಗೆ ಒಂದು ರೂಮು, ಒಂದು ಹಾಲು, ಮಕ್ಕಳಿಗೆ ಹಾಲು ಕೊಡೋದಕ್ಕೋ ಅಥವಾ ಅವ್ರ ವೈಯಕ್ತಿಕ ಕಾರಣಗಳಿಗೆ ಏನಾದರೂ ಒಂದು ಕೊಠಡಿ ಬೇಕೇ ಬೇಕು. ಇಲ್ಲಿ ಎಲ್ಲಿ ಸರ್ ಇದು? ಅದನ್ನ ಈಗ ಬಜೆಟಲ್ಲಿ ಈಗಿನ ಪುರಸಭಾಧ್ಯಕ್ಷರು ಅದನ್ನು ಬಜೆಟಲ್ಲಿ ರಾಜೇಶ್ ಅವರು ಅನೌನ್ಸ್ ಮಾಡಿದ್ದಾರೆ, ನೆನ್ನೆ ತಾನೇ ಆಗಿರೋದು. ಈಗೇನು KSRTC ಬಸ್ ಸ್ಟ್ಯಾಂಡು ಬೇರೆ ಕಡೆ ಆದರೆ ಇಲ್ಲಿ ಒಂದು ಸ್ವಲ್ಪ ಕ್ರೌಡ್ ಕಡಿಮೆ ಆಗುತ್ತೆ. ಹೊಸ ಬಸ್ ನಿಲ್ದಾಣದಲ್ಲಿ ಕ್ರೌಡ್ ಕಡಿಮೆ ಆಗುತ್ತೆ. ಅದಾಗಬೇಕು. ಅದಾಗೋವರೆಗೂ ಈಗೇನು ಇನ್ನೊಂದು ಮುಖ್ಯ ಏನಪ್ಪ ಅಂದರೆ, ಇಡೀ ದೇಶದಲ್ಲಿ ಶನಿಮಾತ್ಮ ದೇವಸ್ಥಾನಗಳಲ್ಲಿ 2 ಪ್ರಖ್ಯಾತವಾದ್ದು. ಒಂದು ಮಹಾರಾಷ್ಟ್ರದ ಶನಿ ಸಿಂಗಾಪುರ್, ನಂತರ ನಮ್ಮ ಪಾವಗಡ. ಇಡೀ ದೇಶದಲ್ಲಿ ಶನಿ ಸಿಂಗಾಪುರ್ ಹೆಂಗೆ ಹೋಗ್ತಾರೆ ಭಕ್ತರು, ಪಾವಗಡಕ್ಕೂ ಅದೇ ರೀತಿ ಅಂತ ಭಕ್ತರು ಜಾಸ್ತಿ ಓಡಾಡ್ತಾರೆ. ಎಲ್ಲ ಕಡೆಯಿಂದ, ತಮಿಳ್ನಾಡು ಇರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ, ಹೈದರಾಬಾದ್, ಆ ಕಡೆಯಿಂದ ಬರ್ತಾರೆ ಪಾವಗಡಕ್ಕೆ. ಸೊ ಬಂದಂಥ ಸಂದರ್ಭದಲ್ಲಿ ಅವ್ರು ಇಲ್ಲೇ ಬಂದು ಇಳಿಬೇಕು. ಇಲ್ಲೇನು ಬೇರೆ ರೈಲ್ವೆ ವ್ಯವಸ್ಥೆ ಇಲ್ಲ ಬರಲಿಕ್ಕೆ. ಇಲ್ಲೇ ಬರಬೇಕು, ಇಲ್ಲೇ ಹೇಳಬೇಕು. ಸೊ ಸರ್ಕಾರ ಆಮೇಲೆ ಇಲ್ಲಿನ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಏನೀಗ ಖಾಸಗಿ ಮೂಲಭೂತ ಸೌಕರ್ಯ ಬಸ್ ಸ್ಟ್ಯಾಂಡ್ಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದ್ರ ಜೊತೆಗೆ KSRTC ಬಸ್ ನಿಲ್ದಾಣವನ್ನು ಸಪ್ರೇಟ್ ಮಾಡಬೇಕು ಅನ್ನೋದು ಇಲ್ಲಿನ ಒಂದು ಪಾವಗಡ ತಾಲೂಕಿನ ಜನತೆ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿ ಹಿಂಗೆ ಆದ್ರೆ ಹೆಂಗೆ? ಇದು KSRTC ಬಸ್ ಸ್ಟ್ಯಾಂಡ್ ಹೊಸತಾಗಬೇಕು ಬೇರೆ. ಓಕೆ, ಇದನ್ನ ಮತ್ತೆ ರೀಬಿಲ್ಡ್ ಎಲ್ಲ ಕಿತ್ತುಬಿಟ್ಟು ದುರಸ್ತಿ ಮಾಡಬೇಕು. ಮೈನ್ ಪಾಯಿಂಟು, ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಅಧಿವೇಶನದಲ್ಲಿ ಬೇರೆ ಥರ ಮಾತಾಡೋದು ಬಿಟ್ಟು ಇಂಥವನ್ನ ಫಸ್ಟು ಕಿವಿಯಾಗಿ ಹಾಕೊಂಡು ಜನರಿಗೆ ಸಮಸ್ಯೆ ಬಗೆಹರಿಸ್ಬೇಕು. ಮುಖ್ಯಮಂತ್ರಿಗಳಲ್ಲಿ ಕೂತ್ಕೊಂಡು ಬರೀ ಅವ್ರವ್ರದೇ ಕೇಸ್ ಹಾಕೋದು, ಅವ್ರದ್ದೆಲ್ಲ ಮಾತಾಡೋದು. ಮನವಿ ಮಾಡ್ಕೊತಾ ಇದ್ದೀವಿ ಮುಖ್ಯಮಂತ್ರಿಗೆ, ನೀವು ಇಂಥವನ್ನ ದುರಸ್ತಿ ಮಾಡಿ ಜನಗಳಿಗೆ ಒಳ್ಳೇದು ಮಾಡಿರಿ ಅಷ್ಟೇ. ಬಡವ್ರದ್ದೆಲ್ಲ ಕಿತ್ಕೊಂಡು ತಿಮ್ಮಕ್ಕೆ ಹೋಗಬೇಡ್ರಿ.
ಇದು ನಿಮಗೆ ಒಳ್ಳೇದಾಗಲ್ಲ, ನಿಮ್ಮ ಮಕ್ಳ ಮರಿಗೂ ಒಳ್ಳೇದಾಗಲ್ಲ. ಇದು ಹೇಳ್ತಾ ನಿಮಗೆ ಇವಾಗ ಶಾಪ ಕೊಡ್ತಾರೆ ಜನಗಳು. ಇದು ಸತ್ಯವಾದ ಮಾತು. ಜನರಿಗೆ ಬೇಕಾಗಿರುವಂಥ ಅನುಕೂಲ ಮುಖ್ಯವಾಗಿ ನಾವೇನೋ ಚಿನ್ನ ಬಂಗಾರ ಬೆಳ್ಳಿ ಕೇಳ್ತಾ ಇಲ್ಲ, ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ವಿ. ಹೌದು, ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ಬೇಕು. ಓಡಾಡೋದು ಕಷ್ಟ ಆಗುತ್ತೆ ಇಲ್ಲಿ. ಮತ್ತೆ ಬಸ್ ಪ್ರಾಬ್ಲಮ್ ಇರುತ್ತೆ. ಹಳ್ಳಿ ಸೈಡು, ನಮ್ದೇನೋ ಸಿಟಿ ಸೈಡ್ ಹೋಗ್ತೀವಿ, ಹಳ್ಳಿ ಸೈಡ್ ಇರುತ್ತೆ ತಾನೇ, ಸೌಲಭ್ಯ ಬೇಕು. ಇಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡು ಒಂದೇ ಬಸ್ ಅಲ್ಲಿ, ಎರಡು ಇದೆ. KSRTC ಒಂದೇ ಬಸ್ ಸ್ಟ್ಯಾಂಡು. ಹಾಂ, ಒಂದೇ ಬಸ್ ಕನ್ಫ್ಯೂಸ್ ಆಗುತ್ತೆ ಜನರಿಗೆ. ಹೌದೌದು, ಅಂದರೆ ವಯಸ್ಸಾದವ್ರಿಗೆ ಇರುತ್ತಲ್ಲ, ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಹೇಗಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ? ಇಲ್ಲಿ ಎಲ್ಲೆಲ್ಲಿ ಇದೆಯೋ ನಾವು ನೋಡೇ ಇಲ್ಲ ಅದನ್ನ. ಇದ್ರೆ ತಾನೇ ಕಾಣೋದು ಕಣ್ಣಿಗೆ. ಮಾಡ್ಬೇಕು ಇವಾಗ ಆಗ್ತಾ ಇದೀವಿ ಸರ್. ಹಳೆ ಸಂತಲ್ಲ, ಹಳೆ ಸಂತ ಇದು ಅಲ್ವಾ, ಆವಾಗ 50 ವರ್ಷದಿಂದ ಹಳೆ ಸಂತ ಇದ್ವಿ. ಹಳೆ ಸಂತ ಅಲ್ಲಿ ಪ್ಲೇಸ್ ಇದ್ದೀವಿ. ಆ ಪ್ಲೇಸಲ್ಲಿ ಗೌರ್ಮೆಂಟ್ ಬಸ್ ಸ್ಟಾಪ್ ಅಲ್ಲಿ ಮಾಡ್ಬೋದು, ಇಲ್ಲಾಂದರೆ ಹೊಸ ಬಸ್ ಸ್ಟ್ಯಾಂಡ್ ಇಲ್ಲಿ ಮಾಡ್ಬೋದು. ಇಲ್ಲಾಂದರೆ ಇನ್ನೊಂದು ಮಾಡ್ತಾರಪ್ಪ, ಇವಾಗ ಹೊಸ ಬಸ್ ಸ್ಟ್ಯಾಂಡಲ್ಲಿ ಮಾಡ್ತೀವಿ, ಬಸ್ ಸ್ಟಾಪ್ ಮಾಡ್ತೀವಿ ಅಂತ ಇದ್ರಲ್ವಾ. ಇವತ್ತು ಆಗಿಲ್ಲ. ಇವತ್ತು ನಮ್ಮದು 50 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಇದೆಲ್ಲ ಅಲ್ಲೇ ಬಸ್ ಸ್ಟ್ಯಾಂಡ್ ಇಲ್ಲಿಂದ ನೋಡ್ತಾ ಇದ್ದೀವಿ. ಇದೇನೋ ಒಂದು ಬಸ್ ಸ್ಟಾಪ್ ಆಗಿದ್ದೀವಿ. ಇದುವರೆಗೂ ಇನ್ನೂ ಸ್ವಲ್ಪ ನನಗೇನೋ ಸ್ವಲ್ಪ ಎಲಿಪಿದ್ವಿ. ಹೊಸ ಬಸ್ ಸ್ಟ್ಯಾಂಡಲ್ಲಿ ಗೌರ್ಮೆಂಟ್ ಬಸ್ ಸ್ಟಾಪ್ ಸಪ್ರೇಟ್ ಆಗ್ಬೇಕು ಸರ್. ಇವಾಗ ಅದಾದರೆ ಎಲ್ರಿಗೂ KSRTC ಬಸ್ಸು ಪ್ರೈವೇಟ್ ಬಸ್ಸು ಒಂದೇ ಬಸ್ ಸ್ಟ್ಯಾಂಡಲ್ಲಿ ಏನೇನು ಸಮಸ್ಯೆ ಅಂತ ಗೊತ್ತಿಲ್ಲ ನನಗೆ. ನೀವು ಎಲ್ಲಿಗೆ ಹೋಗ್ಬೇಕು? ನಾವು ನಿಂಗದಳ್ಳಿಗೆ ಹೋಗ್ಬೇಕು. ನಿಂಗದಳ್ಳಿ ಹೋಗ್ಬೇಕು. ನಿಂಗದಳ್ಳಿ ಬಸ್ ಸ್ಟ್ಯಾಂಡ್ ಎಷ್ಟಿದೆ? ಮೂಲಭೂತ ಕುಡಿಯೋ ನೀರೆಲ್ಲ ಚೆನ್ನಾಗಿ ಸಿಗ್ತಾ ಇದೆ ಇಲ್ಲಿ? ಸಿಗುತ್ತೆ, ದುಡ್ಡು ಕೊಟ್ರೆ ಸಿಗುತ್ತೆ. ಅಲ್ಲ ದುಡ್ಡು ಕೊಟ್ಟರೆ ಸಿಗುತ್ತೆ, ಫ್ರೀ ಸಿಗಲ್ಲ. ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಹೆಂಗಿದೆ? ಅಷ್ಟೊಂದೇನು ಚೆನ್ನಾಗಿಲ್ಲ. ನಿಂತ್ಕೋಬೇಕು. ಭಾಳ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ. ಹೌದು. ಈಗ ಹೋಗ್ತೀರಾ? ಬಸ್ ಸಿಗುತ್ತೆ ಇಲ್ಲಿ? KSRTCನ ಪ್ರೈವೇಟಾ? ಪ್ರೈವೇಟ್ ಅನ್ಸುತ್ತೆ. ಪ್ರೈವೇಟ್ ಬಸ್ ಎಲ್ಲಿ? ಲಿಂಗದಳ್ಳಿ ಹತ್ರನಾ ಇಲ್ಲಿಂದ? ಒಂದು 30 ಕಿಲೋಮೀಟರ್. 30 ಒಂದು ತಾಸು ಬೇಕು. ಹೌದು. ಸರ್ ಈಗ ಏನು ಮಾಡೋದು ಸರ್? ಕೊನೆಯದಾಗಿ ಏನು ಮಾಡೋದು ಸರ್? ಬರೋದಾಗಿ ನೀರಿನ ಘಟಕದ ಹತ್ರ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಬೇಕು ಸರ್. ಘಟಕ ಇದೆ, ನೀರಿಲ್ಲ. ನಡೀರಿ ಸರ್, ಅಲ್ಲಿ ನಡೀರಿ ಸರ್. ಘಟಕ ಇದೆ, ನೀರಿಲ್ಲ. ಎಸ್, ಇಲ್ಲಿ ಖಾಸಗಿ ಒಬ್ಬ ರಾಮಕೃಷ್ಣ ಸ್ವಾಮಿ ವಿವೇಕಾನಂದ ಸ್ವಾಮೀಜಿಯವರು ಹಾಕ್ಸಿದ್ರು ಇಲ್ಲಿ ಆ ಘಟಕನ ಕುಡಿಯೋ ನೀರಿಗೆ ಇದು ಮಾಡಬೇಕಂತ. ಅದೇನೋ ಕಾಯಿನ್ ಹಾಕೋದ್ರಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನು ರಿಮೂವ್ ಮಾಡಿ ಸರ್ಕಾರದಿಂದನೇ ಹಾಕ್ಬೇಕು, ಪುರಸಭೆಯಿಂದನೇ ಘಟಕನ ಹಾಕ್ಬಿಡು, ಶುದ್ಧ ಕುಡಿಯೋ ನೀರಿನ ಘಟಕ, ನೀರಿನ ವ್ಯವಸ್ಥೆ ಮಾಡಬೇಕು. ಪಾವಗಡದ ಜನರ ಬೇಡಿಕೆ ಭಾಳ ಸರಳವಾಗಿರುವಂಥ ಭಾಳ ಸಣ್ಣ ಬೇಡಿಕೆ. ನಮಗೊಂದು ಸರ್ಕಾರಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಲ್ಲಿರುವಂಥ ಪ್ರಯಾಣಿಕರು ಮತ್ತು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಖಾಸಗಿ ಬಸ್ ಮತ್ತು ಸಾರಿಗೆ ಬಸ್ ಒಂದೇ ಬಸ್ ನಿಲ್ದಾಣದಲ್ಲಿ ನಿಲ್ತಾ ಇರುವಂಥ ಕಾರಣಕ್ಕಾಗಿ, ಜೊತೆಗೆ ಇದು ಕೂಡ ಭಾಳ ಹಳೆಯದಾಗಿರುವಂಥ ಕಟ್ಟಡ, ಜೊತೆಗೆ ಮೂಲಭೂತ ಸೌಕರ್ಯವೂ ಕೂಡ ಈ ಬಸ್ ನಿಲ್ದಾಣದಲ್ಲಿ ಇಲ್ಲ. ಹೀಗಾಗಿ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಆದಷ್ಟು ಬೇಗ ಸಾರಿಗೆ ಇಲಾಖೆ ಮತ್ತು ಜಿಲ್ಲಾಡಳಿತ ಇದಕ್ಕೊಂದು ಉಪಾಯ ಕಂಡುಕೊಳ್ಳಿ ಅನ್ನುವಂಥದ್ದು ನಮ್ಮ ಆಶೆ.